ಇನ್ನೊಂದು ಕೆ ರಾಜಣ್ಣ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಾನು ಮಾಡ್ತೀನಿ, ಮಿನಿಸ್ಟರ್ಗೂ ನಾನು ರಿಸೈನ್ ಮಾಡ್ತೀನಿ ಅಂತ. ಅವರಿಗೆ ಸಾಮರ್ಥ್ಯ ಇದೆ ಅಂತ ಹೇಳಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ತೀರ್ಮಾನ ಮಾಡೋರು ನಮ್ಮ ಹೈಕಮಾಂಡ್. ನನಗೂ ಸಾಮರ್ಥ್ಯ ಇದೆ ಅಂತ ಅವ್ರು ಹೇಳಿದ್ದಾರೆ. ಹೈಕಮಾಂಡ್ನವರು ತೀರ್ಮಾನ ಮಾಡುವಾಗ ಅದನ್ನು ಗಮನಿಸಬೇಕು. ಸರ್, ಸೆಪ್ಟೆಂಬರ್ನಲ್ಲಿ ಭಾರಿ ಬದಲಾವಣೆ ಆಗುತ್ತೆ ರಾಜ್ಯ ರಾಜಕೀಯದಲ್ಲಿ ಅಂತ ಅದನ್ನು ಹೇಳಿದ್ದಾರೆ ಸರ್. ಕೆ ರಾಜಣ್ಣ ಅವರು ಹೇಳಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಭಾರಿ ಬದಲಾವಣೆ ಆಗುತ್ತೆ ರಾಜ್ಯ ರಾಜಕಾರಣದಲ್ಲಿ ಅಂತ ಸರ್. ಅದಕ್ಕೆ ಯಾವ ಮಾಹಿತಿ ಆಧಾರದ ಮೇಲೆ ಅವ್ರು ಹೇಳಿದಾರೋ ಗೊತ್ತಿಲ್ಲ ನನಗೆ. ಆದರೆ ಅವರಿಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗೋದಕ್ಕೆ ಸಾಮರ್ಥ್ಯ ಇದೆ ಅಂತ ಅವ್ರು ಹೇಳಿದ ಮೇಲೆ ಹೈಕಮಾಂಡ್ನವರು ಗಮನಿಸ್ತಾರೆ. ಇಲ್ಲ, ಕೋರ್ಟ್ನಲ್ಲಿ ಇರೋದ್ರಿಂದ ನಾನು ಯಾವುದೇ ಹೇಳಿಕೆಗಳನ್ನು ಕೊಡಕ್ಕೆ ಹೋಗೋದಿಲ್ಲ. ಸಬ್ ಜುಡಿಸ್ ಆಗುತ್ತೆ. ಕೋರ್ಟಲ್ಲಿ ಏನು ತೀರ್ಮಾನ ಬರುತ್ತೋ ಅದ್ರ ಮೇಲೆ ನಾವು ಕ್ರಮ ತಗೊಳ್ತೇವೆ. ಕೋರ್ಟಿನ ಆದೇಶ ಏನು ಮಾಡ್ತಾರೆ ಅದನ್ನ ಪಾಲನೆಯನ್ನ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಧರ್ಮ. ನಾವು ಮಾಡ್ತೀವಿ. ಸರ್, ಈಗಾಗಲೇ ಪೋಸ್ಟ್ ಆಗಿದೆ. ಎಲ್ಲೋ ಒಂದು ಕಡೆಗೆ ಸರ್ಕಾರದ ನಡೆ ಬೇರೆ ಕಡೆ ಗಮನ ಸೆಳೆದಿದೆಯಾ? ಏನೂ ಇಲ್ವಲ್ಲ. ನಾವು ಇವತ್ತು ಸರ್ಕಾರದ ತೀರ್ಮಾನಗಳು ಏನಾಗಿದ್ದಾವೆ ಇಲ್ಲಿವರೆಗೂ ಅದನ್ನು ಕೂಡ ಕೋರ್ಟ್ ಗಮನಿಸಿದೆ. ಅಂತಿಮವಾಗಿ ಕೋರ್ಟ್ನಲ್ಲಿ ಏನು ತೀರ್ಮಾನ ಬರುತ್ತೆ ಅದನ್ನು ಕಾಯ್ದು ನೋಡೋಣ. ಬಂದ ಮೇಲೆ ಅದರ ಪ್ರಕಾರ ನಾವು ಅವರ ಆದೇಶದಂತೆ ನಡ್ಕೊಳ್ತೀವಿ. ಇನ್ನೊಂದು ಕೆ ರಾಜಣ್ಣ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಾನು ಮಾಡ್ತೀನಿ, ಮಿನಿಸ್ಟರ್ಗೂ ನಾನು ರಿಸೈನ್ ಮಾಡ್ತೀನಿ ಅಂತ. ಅವರಿಗೆ ಸಾಮರ್ಥ್ಯ ಇದೆ ಅಂತ ಹೇಳಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ತೀರ್ಮಾನ ಮಾಡೋರು ನಮ್ಮ ಹೈಕಮಾಂಡ್. ನನಗೂ ಸಾಮರ್ಥ್ಯ ಇದೆ ಅಂತ ಅವ್ರು ಹೇಳಿದ್ದಾರೆ. ಹೈಕಮಾಂಡ್ನವರು ತೀರ್ಮಾನ ಮಾಡುವಾಗ ಅದನ್ನು ಗಮನಿಸಬೇಕು. ಸರ್, ಸೆಪ್ಟೆಂಬರ್ನಲ್ಲಿ ಭಾರಿ ಬದಲಾವಣೆ ಆಗುತ್ತೆ ರಾಜ್ಯ ರಾಜಕೀಯದಲ್ಲಿ ಅಂತ ಅದನ್ನು ಹೇಳಿದ್ದಾರೆ ಸರ್. ಕೆ ರಾಜಣ್ಣ ಅವರು ಹೇಳಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಭಾರಿ ಬದಲಾವಣೆ ಆಗುತ್ತೆ ರಾಜ್ಯ ರಾಜಕಾರಣದಲ್ಲಿ ಅಂತ ಸರ್. ಅದಕ್ಕೆ ಯಾವ ಮಾಹಿತಿ ಆಧಾರದ ಮೇಲೆ ಅವ್ರು ಹೇಳಿದಾರೋ ಗೊತ್ತಿಲ್ಲ ನನಗೆ. ಆದರೆ ಅವರಿಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗೋದಕ್ಕೆ ಸಾಮರ್ಥ್ಯ ಇದೆ ಅಂತ ಅವ್ರು ಹೇಳಿದ ಮೇಲೆ ಹೈಕಮಾಂಡ್ನವರು ಗಮನಿಸ್ತಾರೆ. ಇಲ್ಲ, ಕೋರ್ಟ್ನಲ್ಲಿ ಇರೋದ್ರಿಂದ ನಾನು ಯಾವುದೇ ಹೇಳಿಕೆಗಳನ್ನು ಕೊಡಕ್ಕೆ ಹೋಗೋದಿಲ್ಲ. ಸಬ್ ಜುಡಿಸ್ ಆಗುತ್ತೆ. ಕೋರ್ಟಲ್ಲಿ ಏನು ತೀರ್ಮಾನ ಬರುತ್ತೋ ಅದ್ರ ಮೇಲೆ ನಾವು ಕ್ರಮ ತಗೊಳ್ತೇವೆ. ಕೋರ್ಟಿನ ಆದೇಶ ಏನು ಮಾಡ್ತಾರೆ ಅದನ್ನ ಪಾಲನೆಯನ್ನ ಮಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಧರ್ಮ. ನಾವು ಮಾಡ್ತೀವಿ. ಸರ್, ಈಗಾಗಲೇ ಪೋಸ್ಟ್ ಆಗಿದೆ. ಎಲ್ಲೋ ಒಂದು ಕಡೆಗೆ ಸರ್ಕಾರದ ನಡೆ ಬೇರೆ ಕಡೆ ಗಮನ ಸೆಳೆದಿದೆಯಾ? ಏನೂ ಇಲ್ವಲ್ಲ. ನಾವು ಇವತ್ತು ಸರ್ಕಾರದ ತೀರ್ಮಾನಗಳು ಏನಾಗಿದ್ದಾವೆ ಇಲ್ಲಿವರೆಗೂ ಅದನ್ನು ಕೂಡ ಕೋರ್ಟ್ ಗಮನಿಸಿದೆ. ಅಂತಿಮವಾಗಿ ಕೋರ್ಟ್ನಲ್ಲಿ ಏನು ತೀರ್ಮಾನ ಬರುತ್ತೆ ಅದನ್ನು ಕಾಯ್ದು ನೋಡೋಣ. ಬಂದ ಮೇಲೆ ಅದರ ಪ್ರಕಾರ ನಾವು ಅವರ ಆದೇಶದಂತೆ ನಡ್ಕೊಳ್ತೀವಿ. ಥ್ಯಾಂಕ್ ಯು.